ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋಮಿತ್. ನಾವಿವತ್ತು ನಿಮಗೆ ಬದನೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ. ನೀವು ಫಸ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಟೊಮ್ಯಾಟೊ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿರಬೇಕು. ನಾವು ಇದಕ್ಕೆ 2 ಈರುಳ್ಳಿಯನ್ನು ಹಾಕಿ ಹಂಚ್ ಮೇಲೆ ಅದನ್ನು ಫ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅರ್ಧ ಕೆ ಜಿ ಬದನೆಕಾಯಿಗೆ ನಾವು 2 ಟೊಮೆಟೊ ಹಾಕ್ಕೊಂಡಿದ್ದೀವಿ ಮತ್ತು 2 ಈರುಳ್ಳಿ, ಒಂದು ಗಾತ್ರದಷ್ಟು ಬೆಳ್ಳುಳ್ಳಿನ ಹಾಕಬೇಕು. ಇದಿಷ್ಟು ಆದಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಅದನ್ನು ಹುರಿತಿರಬೇಕು. ಕಂದು ಬಣ್ಣ ಬಂದ ನಂತರ ನಾವು ಅದಕ್ಕೆ ಟೊಮೆಟೊ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಅದರಲ್ಲೇ ನಾವು ಫ್ರೈ ಮಾಡ್ತಿರ್ಬೋದು. ನೀವಲ್ಲಿ ನೋಡ್ಬೋದು. ಸೊ ನಾವು ಅಲ್ಲೇ ಹಂಚಿಂದ ಫ್ರೈ ಮಾಡ್ತಾ ಇದ್ದೀವಿ. ನಿಮ್ಗೆ ಬೇಕಂತಂದರೆ ನೀವು ಬಾಣಲಿಯಲ್ಲೂ ಕೂಡ ಫ್ರೈ ಮಾಡ್ಬೋದು. ನಮಗೆ ಅಲ್ಲೇ ಹಂಚಿದ್ದಿದ್ದರಿಂದ ನಾವು ಅದೇ ಹಂಚನ್ನು ತಗೊಂಡು ಅಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಊರುಗಳಲ್ಲಿ ಮಾಡುವಂತಹ ಒಂದು ಟೇಸ್ಟ್ ಬರಬೇಕು ಅಂತಂದರೆ ನೀವು ಇದೇ ಥರ ಹಂಚಿಟ್ಕೊಂಡು ಮಾಡಿದ್ರೆ ನಿಮಗೆ ಊರಲ್ಲಿ ಮಾಡುವಂತಹ ಒಂದು ಟೇಸ್ಟ್ ಬರುತ್ತೆ. ಸಾಮಾನ್ಯವಾಗಿ ಬಾಣಲಿಲಿ ಎಲ್ಲರೂ ಮಾಡ್ತಾರೆ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ಎಲ್ಲ ಒಂದು ಸ್ವಲ್ಪ ಬೆಂದ ನಂತರ ಒಂದು 10ರಿಂದ 15 ನಿಮಿಷ ಸ್ವಲ್ಪ ಬೇಯಬೇಕು ಎಣ್ಣೆಯಲ್ಲಿ. ಅದು ಬೆಂದ ನಂತರ ನಾವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದು. ನಾನು ನಿಮಗಲ್ಲಿ ಖಾರದ ಪುಡಿ ತೋರಿಸ್ತೀನಿ. ಈ ಖಾರದ ಪುಡಿ ನಾವು ಊರಿಂದನೇ ತೊಗೊಂಡ್ಬರ್ತೀವಿ. ಈ ಖಾರದ ಪುಡಿನ ನಾವು ಪಲ್ಯಗಳಿಗೆಲ್ಲ ಉಪಯೋಗಿಸ್ತೀವಿ. ಸೊ ಪಕ್ಕದಲ್ಲಿ ನಾವು ಸ್ಟವ್ ಹಚ್ಚಿ ಅದಕ್ಕೆ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಮತ್ತು ಸಾಸಿವೆ ಮತ್ತು ಜೀರಿಗೆನ ಹಾಕ್ತಿದ್ದೀವಿ. ಈರುಳ್ಳಿನ ಹಾಕ್ತಿಲ್ಲ, ನೀವು ಬೇಕಂದರೆ ಈರುಳ್ಳಿನ ಹಾಕ್ಕೋಬೋದು. ನಾವು ಈರುಳ್ಳಿನ ಅಲ್ಲಿ ಇದಕ್ಕೆ ಮಿಕ್ಸಿ ಮಸಾಲೆಗೆ ಹಾಕೋದ್ರಿಂದ ನಾವು ಇಲ್ಲಿಗೆ ಈರುಳ್ಳಿ ಹಾಕ್ಕೋತಿಲ್ಲ. ನೀವು ಅದಕ್ಕೆ ಹಾಕ್ಬೋದು ಬೇಕಂದರೆ. ಸೊ ಈಗ ಅದನ್ನು ಸ್ವಲ್ಪ ಆಫ್ ಮಾಡಿ ಇಲ್ಲ ಮತ್ತೆ ಮಸಾಲೆನ ರುಬ್ತಿದ್ದಾರೆ, ನೀವು ನೋಡ್ಬೋದು. ಸೊ ಆ ಮಸಾಲೆ ರುಬ್ಬಿದ ನಂತರ ಅಲ್ಲಿ ನಾವು ಕಾಯಿಸಿರುವಂತಹ ಎಣ್ಣೆ ಜೀರಿಗೆ ಹಾಕಿರುವಂತಹ ಒಂದು ಮಿಶ್ರಣಕ್ಕೆ ನಾವು ಆ ಮಸಾಲೆನ ಹಾಕಿ ಸ್ವಲ್ಪ ಉರಿಯಕ್ಕೆ ಬಿಡಬೇಕು ಸ್ಟವ್ ಹಚ್ಚಿ. ಸೊ ತಕ್ಷಣ ನಾವು ಹಚ್ಚಿಲ್ಲ ಸ್ಟವ್, ಒಂದು 2 ನಿಮಿಷ ಬಿಟ್ಟು ಹಚ್ಚಿದ್ದೀವಿ. ಯಾಕಂದರೆ ಆವಾಗಲೇ ಹಚ್ಚಿದ ತಕ್ಷಣ ಒಂಥರ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾವು ಮಸಾಲೆ ಎಲ್ಲ ಹಾಕಾದ್ಮೇಲೆ ಸ್ಟವ್ ಹಚ್ತಿದ್ದೀವಿ. ಸ್ಟವ್ ಹಚ್ಚಿ ಅದನ್ನು ಒಂದು ಸ್ವಲ್ಪ ಬೇಯಿಸ್ತಾ ಇರಬೇಕು. ಆವಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅದರದ್ದೇ ಆದಂತಹ ಒಂದು ನಿಮಗೆ ಫ್ಲೇವರ್ ಬರುತ್ತೆ ಅಂತ ನಾನು ಹೇಳ್ಬೋದು. ಸೊ ಮಿಕ್ಸಿ ಜಾರಲ್ಲೆಲ್ಲ ತೊಳೆದ್ಬಿಟ್ಟು ಮತ್ತೆ ಅದಕ್ಕೆ ಮಸಾಲೆ ಹಾಕ್ತಿದ್ದಾರೆ. ಅದು ಒಂದು 10-15 ನಿಮಿಷ ಕಾಲ ಅದನ್ನು ಕುದಿಯಕ್ಕೆ ಬಿಟ್ಟಾದಮೇಲೆ ಲಾಸ್ಟಲ್ಲಿ ನಾವು ಬದನೆಕಾಯಿಯನ್ನು ತೊಳೆದಿಟ್ಕೊಂಡಿರೋಂಥ ಬದನೆಕಾಯನ್ನು ಕೂಡ ಅದಕ್ಕೆ ಹಾಕ್ಬೋದು. ಅರಿಶಿನ ಹಾಕಿದ್ದಾರೆ. ಅರಿಶಿನ ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದಾರೆ. ಸೊ ಪ್ಲೇಟಲ್ಲಿ ಮುಚ್ಚುತ್ತಿದ್ದಾರೆ. ಸೊ ನಾವಲ್ಲಿ ತೊಳೆದಿರುವಂಥ ಬದನೆಕಾಯಿ ತೋರಿಸ್ತಿದ್ದೀನಿ. ಆ ಬದನೆಕಾಯಿ ತೋರಿಸಿರೋದನ್ನು ನಾವು ಅದಕ್ಕೆ ಮಾಡ್ತಿರುವಂತಹ ಒಂದು ಪಲ್ಯಕ್ಕೆ ಹಾಕ್ಬೋದು. ನಾವು ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಹಿಟ್ಟನ್ನು ನಾವಲ್ಲಿ ಚಾಲಿಸ್ಕೊತಿದ್ದೀವಿ. ಸೊ ನೀವಲ್ಲಿ ನೋಡ್ಬೋದು ರೊಟ್ಟಿ ಹಿಟ್ಟನ್ನ ಚಾಲಿಸ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕಬೇಕು. ಬಿಸಿನೀರನ್ನು ಹಾಕಿ ಅದನ್ನು ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಹಾಗೆ ಕಲಿಸ್ಕೋಬೇಕು. ನೀವಲ್ಲಿ ನೋಡ್ಬೋದು ನಮ್ಮ ಅತ್ತೆ ಹೇಗೆ ರೊಟ್ಟಿ ಮಾಡ್ತಿದ್ದಾರೆ ಅಂತ ನೋಡಿ.
ತುಂಬ ಬಿಸಿ ಬಿಸಿ ಇರುವಂತಹ ನೀರನ್ನ ತೆಗೆದು ಅಲ್ಲಿ ನಾವು ರೊಟ್ಟಿ ಹಿಟ್ಟಿಗೆ ಹಾಕ್ತಿದ್ದಾರೆ. ಅದ್ರ ಜೊತೆ ಒಂದು ಸ್ವಲ್ಪ ತಣ್ಣೀರನ್ನು ಕೂಡ ಮಿಶ್ರಣ ಮಾಡಿ ಅದಕ್ಕೆ ಹಾಕ್ತಾರೆ. ಸೊ ಅದನ್ನು ಹಾಕಿ ನಾವು ಒಂದೇ ಸತಿ ನಾವು ಬಿಸಿ ಕೈಯಲ್ಲಿ ತುಂಬ ಬಿಸಿ ಇರೋದ್ರಿಂದ ನಾವು ಅದನ್ನು ಕೈಯಲ್ಲಿ ಹಾಕಿ ನಾವು ಮಿಕ್ಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ದೋಸೆ ಇರುತ್ತಲ್ಲ, ಆ ಒಂದು ಕೈನ ತಗೊಂಡು ನಾವು ಫಸ್ಟು ಸ್ವಲ್ಪ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದೆಲ್ಲವನ್ನು ನಾವು ಒಂದು ಕಡೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಅದಕ್ಕೆ ಭಾರವನ್ನು ಹಾಕಿ ಚಪಾತಿ ಹಿಟ್ಟು ಥರ ಹೇಗೆ ಮಿದುತ್ತೀವೋ ಆ ಥರ ಮಿದಬೇಕಾಗುತ್ತೆ. ಸೊ ಈಗ ರೊಟ್ಟಿ ಮಾಡ್ತಿದ್ದಾರೆ. ಸೊ ಮೊದಲು ಅದನ್ನು ರೊಟ್ಟಿ ನಾವು ಬಡಿಬೇಕಾಗತ್ತೆ. ಸೊ ರೊಟ್ಟಿ ಬಡಿಯೋಕ್ಕೆ ಒಂದು ಸ್ವಲ್ಪ ರೊಟ್ಟಿ ಹಿಟ್ಟನ್ನು ತಗೊಂಡು ಕೈಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ತಗೊಂಡು ಸ್ವಲ್ಪ ವಡೆ ಮಾಡೋ ಥರ ಒಂದು ಆಕಾರದಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು. ಅದಾದ ನಂತರ ನಾವು ರೊಟ್ಟಿ ಹಿಟ್ಟಿರುತ್ತಲ್ಲ, ಆ ರೊಟ್ಟಿ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ತಗೊಂಡು ನಾವು ರೌಂಡ್ ಶೇಪ್ ಬರೋ ಥರ ಅದನ್ನು ಒಂದು ಶೇಪ್ ಕೊಡೋ ಥರ ಬಡಿಬೇಕು. ಸೊ ನಾವು ಈ ಥರ ಮಾಡೋದ್ರಿಂದ 2 ಬೆನಿಫಿಟ್ ಕೂಡ ಇರುತ್ತೆ. ಮೊದಲನೇದಾಗಿ ರಕ್ತ ಸಂಚಲನ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಹೇಗೆ ಇವಾಗ ಪಾರ್ಕ್ಗಳೆಲ್ಲ ಎಲ್ಲಿ ಜನಗಳೆಲ್ಲ ಹೇಗೆ ಕ್ಲಾಪ್ಸ್ ಹೊಡೆಯೋದು ಒಂದು ಎಕ್ಸಸೈಸ್ ಥರ ಇರುತ್ತೋ, ಅದೇ ರೀತಿ ನಾವು ಈ ಥರ ರೊಟ್ಟಿಯನ್ನು ಬಡಿದಾಗ 2 ಕೈಗಳಿಗೆ ರಕ್ತ ಸಂಚಲನ ಚೆನ್ನಾಗಾಗುತ್ತೆ. ಸೊ ಅಲ್ಲಿ 2 ಕೈಗಳನ್ನ ನಾವು ಉಪಯೋಗಿಸಿ ರೊಟ್ಟಿ ಮಾಡ್ತಿರೋದ್ರಿಂದ 2 ಕೈಗಳ ಬೆರಳಿಗೂ ಕೂಡ ರಕ್ತ ಸಂಚಲನ ಸುಗಮವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗೆ ರೊಟ್ಟಿ ಮಾಡೋದು. ಕೆಲವು ಜನ ಇದನ್ನು ಒತ್ತುತ್ತಾರೆ ಕೂಡ, ಬಟ್ ಅದು ಒತ್ತಿದಾಗ ಏನಾಗುತ್ತೆ, ಅದು ಕ್ಲೀನಾಗಿ ಬರುತ್ತೆ. ಬಟ್ ಎತ್ತಿ ಅದನ್ನು ನಾವು ಹಂಚ್ ಮೇಲೆ ಹಾಕ್ಬೇಕಂದಾಗ ಸ್ವಲ್ಪ ಕಿತ್ತೋಗುತ್ತೆ. ಸೊ ಹಾಗಾಗಿ ಆ ಥರ ಆಗೋ ಬದಲು ಈ ಥರ ಬಡಿಯೋದ್ರಿಂದ ಕ್ಲೀನಾಗಿ ಬರುತ್ತೆ. ಸೊ ಅದನ್ನು ಹಂಚಿನ ಮೇಲೆ ಹಾಕ್ತಿದ್ದಾರೆ. ಹಂಚಿನ ಮೇಲೆ ಹಾಕಿ ಅದಕ್ಕೆ ಒಂದು 5 ನಿಮಿಷ ಆದಮೇಲೆ ಅದಕ್ಕೆ ನೀರನ್ನು ಹಾಕಿ ಸವರಬೇಕಾಗುತ್ತೆ.
ಎರಡೂ ಕಡೆ. ಸೊ ಇದಕ್ಕೆ ಹೊಸ ಬಟ್ಟೆ ತಗೊಂಡೆ ಹೊಸ ಬಟ್ಟೆನೇ ಇಟ್ಕೋಬೇಕು ಈ ಥರ ಮಾಡೋದಕ್ಕೆ ಅಂದರೆ. ಸೊ ನೀವು ಮನೇಲಿ ಇರುವಂಥ ಅಥವಾ ಹಳೇದಾದಂಥ ಬಟ್ಟೆಗಳನ್ನ ತಗೊಂಡು ನೀವು ಆ ಥರ ಮಾಡಬಾರ್ದು. ರೊಟ್ಟಿಗೆ ಅಂತಲೇ ಸಪ್ರೇಟ್ ಆಗಿರುವಂತಹ ಒಂದು ಬಟ್ಟೆನ ತಗೊಂಡು ಬಂದು ವೈಟ್ ಕಲರ್ ಬಟ್ಟೆನ ತಗೊಂಡು ಬಂದು ಕಟ್ ಮಾಡಿ, ನಾವು ಅದಕ್ಕೆ ಇವಾಗ ಹೇಗೆ ಅಲ್ಲಿ ನೀರು ಹಾಕ್ತಿದಾರಲ್ಲ ಅದೇ ಥರ ನೀವು ಅದಕ್ಕೆ ನೀರು ಹಾಕೋದಕ್ಕೆ ಉಪಯೋಗಿಸ್ಕೋಬೋದು. ನಮ್ಮ ಅತ್ತೆ ಆಲ್ರೆಡಿ ತುಂಬ ಎಕ್ಸ್ಪರ್ಟ್ ಇರೋದ್ರಿಂದ ಅವರು ಹಾಗೆ ಕೈಯಲ್ಲೇ ನೀರು ಹಾಕಿ ಅದನ್ನು ರೊಟ್ಟಿ ಬೇಯಿಸ್ತಿದ್ದಾರೆ. ನೀವು ನೋಡ್ಬೋದು ರೊಟ್ಟಿ ತುಂಬ ಮೃದುವಾಗಿ ಮತ್ತು ಪೂರಿ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ಇಷ್ಟು ಸಾಫ್ಟ್ ಇರುತ್ತೆ. ಇದು ರೊಟ್ಟಿ ಅಂತಲೇ ಅನ್ನೋಕ್ಕಾಗಲ್ಲ, ಒಂಥರ ಚಪಾತಿ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಮನೆಯ ರೊಟ್ಟಿ. ಸೊ ಬನ್ನಿ ಈಗ ಊಟಕ್ಕೆ ಹೋಗೋಣ. ಸೊ ರೊಟ್ಟಿ, ಬದನೆಕಾಯಿ ಪಲ್ಯ, ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಕಾಂಬಿನೇಷನ್ ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ. ನಮ್ಮ ಹಸ್ಬೆಂಡ್ನ ಕೇಳ್ತಿದ್ದೀನಿ ಹೇಗಿದೆ ಅಂತ, ಸೂಪರ್ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗಿದೆ ಬದನೆಕಾಯಿ ಪಲ್ಯ, ರೊಟ್ಟಿ ಮತ್ತು ಈರುಳ್ಳಿ ಎಲ್ಲ. ಸೊ ಇವತ್ತಿಗೆ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೆಚ್ಚು ಹೆಚ್ಚು ವಿಡಿಯೋಗಾಗಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮುಗಿದಷ್ಟು ವಿಡಿಯೋವನ್ನು ಹಾಕೋದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಬಾಯ್.